ಒಂದೆಡೆ ಮಳೆಗಾಲ, ಮತ್ತೊಂದೆಡೆ ಭೀಕರ ಬರಗಾಲ. ದಯ ತೋರದವರನ್ನ ಎಲ್ಲೆಡೆಯೂ ಕೂಡ ಬಿಸಿಲು ರನರನ ಅಂತ ಇದೆ. ಇದರ ಮಧ್ಯೆ ರೈತರು ಕಂಗಾಲಾಗಿದ್ದಾರೆ. ಒಂದೆಡೆ ಮಳೆಗಾಲ, ಮತ್ತೊಂದೆಡೆ ಭೀಕರ ಬರಗಾಲ ಇದೆ. ವರುಣ ದಯ ತೋರ್ತಾ ಇಲ್ಲ, ಬಿಸಿಲು ರನರನ ಅಂತ ಇದೆ. ಬೆಳೆ ಬೆಳ್ಕೊಂಡು ರೈತರು ನೀರಿಲ್ಲದೆ ವನ ಭೂಮಿಯನ್ನ ಇಟ್ಕೊಂಡು ಕೂತಿದ್ದಾರೆ. ಮಳೆಗಾಗಿ ಕಾಯದ ದಿನವಿಲ್ಲ, ಉಳಿಮೆಯಂತೂ ಬಿಟ್ಟಿಲ್ಲ. ಕಣ್ಣೀರಿಗೂ ತಂಪಾಗುತ್ತಿಲ್ಲ ಭೂಮಿ, ಅನ್ನದಾತನ ಗೋಳಿದು. ಮೇಘರಾಜನ ಅನುಗ್ರಹಕ್ಕಾಗಿ ಅನ್ನದಾತರ ಶತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ವಿಚಿತ್ರ ಆಚರಣೆಗಳತ್ತ ರಾಜ್ಯದ ರೈತಾಪಿ ವರ್ಗದ ಚಿತ್ತ ಇದೀಗ. ಕತ್ತೆ, ನಾಯಿ, ಕಪ್ಪೆಗಳ ಮದುವೆಗೂ ಮುಂದಾದಂತಹ ರೈತರು. ಹೇಗೋ ಆಗ್ಲಿ, ಯಾವ್ಯಾವ ಆಚರಣೆ ಇದಾವೆ ಎಲ್ಲ ಮಾಡ್ಬಿಡೋಣ, ಹೆಂಗೋ ಒಟ್ಟಿನಲ್ಲಿ ಮಳೆ ಸುರಿಲಿ ಅನ್ನುವಂಥದ್ದು ರೈತರ ಗೋಳು. ಒಣ ಭೂಮಿಯನ್ನ ಇಟ್ಕೊಂಡು ಏನ್ರಿ ಬೆಳೆ ಬೆಳೆಯೋಣ? ಬಿತ್ತನೆ ಮಾಡಿದೀವಿ, ಬಿತ್ತನೆ ಮಾಡಿದ್ರು ಕೂಡ ಏನೋ ಒಂಚೂರು ಮಳೆ ಆಯ್ತು, ಮಳೆ ಆಗ್ತಾ ಇದೆ ಅಂತ ಬಿತ್ತನೆ ಕೈಗೊಂಡ್ರು ಕೂಡ ಬೆಳೆ ಬೆಳೆಯಕ್ಕೆ ಬೇಕಲ್ಲ, ನೀರು ಆಗ್ತಾ ಇಲ್ಲ. ಹಾಗಾಗಿ ಕತ್ತೆ, ಕಪ್ಪೆ ಮದುವೆಗಳತ್ತ ಮೊರೆ ಹೋಗಿದ್ದಾರೆ. ಆಪ್ಷನ್ ಇಲ್ಲ, ಹಿಂಗಾದ್ರೂ ಆಗೋಣ, ಹಿಂಗಾದ್ರೂ ಮಾಡಿ ಮಳೆ ಬರಲಿ ಅನ್ನುವಂಥದ್ದು ರೈತರ ಒಂದು ಆಶಯ. ನೋಡಿ, ಮಳೆಗಾಗಿ ವಟ ವಟ ಅನ್ನೋ ಕಪ್ಪಿಗೂ ಕೂಡ ಕಲ್ಯಾಣ ಯೋಗ ಬಂದಿದೆ. ಬೆಳಗಾವಿಯಲ್ಲಿ ಕತ್ತೆಗಳಿಗೂ ಕೂಡಿ ಬಂದ ಕಂಕನ ಭಾಗ್ಯ. ಧಾರವಾಡದಲ್ಲಿ ಫ್ಲೆಕ್ಸ್ ಹಾಕಿಸಿ ಕತ್ತೆಗಳ ಮದುವೆ. ಇದು ಕಾಂತೇಶ್ ವೆಟ್ಸ್ ಕಸ್ತೂರಿ ಎಂಬ ಕತ್ತೆಗಳ ಮದುವೆ ಮಾಡಿದ್ದಾರೆ ಜನ. ಮದುವೆಯಲ್ಲಿ ಅದ್ದೂರಿಯಾಗಿ ಮಿಂಚಿದ ಜೋಡು ಕತ್ತೆಗಳು. ಸಾಂಪ್ರದಾಯಿಕವಾಗಿಯೇ ಜೋಡು ಕತ್ತೆಗಳ ಕಲ್ಯಾಣ ಆಗಿದೆ. ಸಮಾರಂಭದಲ್ಲಿ ಹೆಣ್ಣು ಕತ್ತೆ, ಗಂಡು ಕತ್ತೆ ಸಂಬಂಧಿಕರು ಭಾಗಿ. ಅರಿಶಿನ, ಕುಂಕುಮ, ನಗಾರಿ, ಜನರಿಗೆ ಖುಷಿಯೋ ಖುಷಿ. ಡೊಳ್ಳು ಕುಣಿತ, ಬೀದಿ ಬೀದಿಗಳಲ್ಲಿ ಕತ್ತೆಗಳ ಮೆರವಣಿಗೆ. ಇಂಥ ಆಚರಣೆ ಮಾಡಿದ್ರೆ ಮಳೆರಾಯ ಸಂಪನ್ನ ಅನ್ನುವಂಥ ನಂಬಿಕೆ. ಹೀಗಾಗಿ ವಿಚಿತ್ರ ಆಚರಣೆಗಳತ್ತ ರಾಜ್ಯದ ಜನರು ಮುಖ ಮಾಡಿದ್ದಾರೆ. ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿವೆ ಈ ವಿಡಿಯೋಗಳು. ಹಿಂಗೋ ಆಗ್ಲಿ, ಒಟ್ಟಿನಲ್ಲಿ ಮಳೆ ಆಗ್ಲಿ, ಮಳೆರಾಯ ಸಂಪನ್ನನಾಗಿ ಮಳೆ ಸುರಿಲಿ ಅನ್ನುವಂಥ ನಿಟ್ಟಿನಲ್ಲಿ ನೋಡಿ, ಒಂದು ಮನುಷ್ಯರ ಮದುವೆ ಮಾಡಿದಂಥ ರೀತಿಯಲ್ಲಿ ಅಷ್ಟು ರೀತಿಯಲ್ಲಿ ಸೆಲೆಬ್ರೇಷನ್, ಫ್ಲೆಕ್ಸ್ ಎಲ್ಲ ಹಾಕ್ಸಿ ದೊಡ್ಡ ಒಂದು ರೀತಿಯಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು ಈ ಮದುವೆಗಳ, ಕಪ್ಪೆಗಳ ಮದುವೆ, ಕಪ್ಪೆಗಳ ಮದುವೆ. ಈ ಮಳೆ ಆಚರಣೆಗಳು ನಾವು ಕೇಳಿದ್ವಿ ಇಂಥವನ್ನೆಲ್ಲ. ಮಳೆ ಆಗಿಲ್ಲ ಅಂತ ಅಂದ್ರೆ ಹಿಂದಿನ ಕಾಲದಲ್ಲಿ ಕಪ್ಪೆಗಳ ಮದುವೆ ಮಾಡ್ತಾ ಇದ್ರು, ಮಳೆ ಬರ್ತಾ ಇತ್ತು. ಕಪ್ಪೆಗಳ ಮದುವೆ ಮಾಡ್ತಾ ಇದ್ರು, ಮಳೆ ಬರ್ತಾ ಇತ್ತು. ಯಾಕಂದ್ರೆ ಅವರು ದೇವರನ್ನ ರಿಕ್ವೆಸ್ಟ್ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಹಿಂಗಾಗಿ ಮಳೆ ಸುರಿಯುತ್ತೆ ಅನ್ನುವಂಥ ಈ ರೀತಿಯಾದಂಥ ಒಂದಿಷ್ಟು ನಂಬಿಕೆಗಳು. ಈಗ ಅದು ಮತ್ತೆ ಮರುಕಳಿಸ್ತಾ ಇದೆ. ಯಾಕೆಂದ್ರೆ ರೈತರಿಗೆ ಬೇಕಾದಷ್ಟು ಮಳೆ ಆಗ್ತಾ ಇಲ್ಲ, ಭೂಮಿ ಎಲ್ಲ ಒಣಗ್ತಾ ಇದಾವೆ, ಬೆಳೆ ಬೆಳ್ಕೊಂಡು ಕೂತಿದ್ದಾರೆ, ಅದಕ್ಕೆ ನೀರು ಬೇಡವಾ, ನೀರೆಲ್ಲಿಂದ ಹಾಕೋಣ? ಈ ರೀತಿಯಾಗಿ ರೈತರು ಯೋಚನೆ ಮಾಡಿಕೊಂಡು ಇಂಥ ಸಂಪ್ರದಾಯಗಳತ್ತ, ವಿಚಿತ್ರ ಸಂಪ್ರದಾಯಗಳತ್ತ ಮೊರೆ ಹೋಗಿದ್ದಾರೆ. ಹೀಗಾದ್ರೂ ಮಳೆ ಆಗಲಿ ಅನ್ನುವಂಥ ನಂಬಿಕೆ.